ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರು ನೀವು ಪ್ರಕೃತಿಯಲ್ಲೇ ನಾಯಕರು. ಸೋಲು ಎನ್ನುವುದು ಅಂತ್ಯವಲ್ಲ, ಅದು ಹೊಸ ಆರಂಭಕ್ಕೆ ಬೇಕಾದಂತಹ ಪಾಠ. ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ಅತಿ ದೊಡ್ಡ ಆಸ್ತಿ ಎಂಬುದನ್ನ ಮರೆಯುವ ಹಾಗಿಲ್ಲ. ಬಿರುಗಾಳಿ ಬೀಸಿದಾಗ ಕೆಲವು ಹಕ್ಕಿಗಳು ಗೂಡು ಸೇರುತ್ತವೆ, ಆದರೆ ಗರುಡವು ಅದೇ ಬಿರುಗಾಳಿಯನ್ನೇ ಬಳಸಿ ಮತ್ತಷ್ಟು ಎತ್ತರಕ್ಕೆ ಹಾರುತ್ತದೆ. ಸವಾಲುಗಳನ್ನ ನೋಡಿ ಹೆದರಬೇಡಿ, ಅವು ನಿಮ್ಮನ್ನ ಎತ್ತರಕ್ಕೆ ಕೊಂಡೊಯ್ಯಲು ಬಂದಿವೆ ಎಂದು ನಂಬಬೇಕಾಗುತ್ತೆ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಲಿದೆ. ಹೊಸ ಜವಾಬ್ದಾರಿಗಳು ಹೆಗಲೇರಬಹುದು, ಅದನ್ನ ಧೈರ್ಯದಿಂದ ಸ್ವೀಕರಿಸಬೇಕಾಗುತ್ತೆ. ಇನ್ನು ವ್ಯಾಪಾರಸ್ಥರಿಗೆ ಹಳೆಯ ಗ್ರಾಹಕರಿಂದ ಹೊಸ ಆರ್ಡರ್ಗಳು ಬರುವಂತಹ ಸಾಧ್ಯತೆ ಇದೆ. ತಾಂತ್ರಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಇಂದು ಅತ್ಯಂತ ಲಾಭದಾಯಕವಾದಂತಹ ದಿನ. ಇನ್ನು ಆರ್ಥಿಕವಾಗಿ ಇದು ಸ್ಥಿರತೆಯ ದಿನ. ಅನಿರೀಕ್ಷಿತ ಮೂಲಗಳಿಂದ ಧನ ಲಾಭವಾಗಬಹುದು. ನೀವು ಯಾರಿಗಾದರೂ ಹಣ ನೀಡಿದ್ದರೆ ಅದು ಇಂದು ವಾಪಸ್ ಬರುವ ಯೋಗವಿದೆ. ಆದರೆ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವ ಮುನ್ನ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಮಂಗಳ ಕಾರ್ಯಗಳ ಬಗ್ಗೆ ಚರ್ಚೆ ನಡೆಯಲಿದೆ. ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೆಯುವಿರಿ. ಪ್ರೇಮಿಗಳಿಗೆ ಇಂದು ತಮ್ಮ ಮನದ ಮಾತನ್ನ ಕೇಳಲು ಸೂಕ್ತ ಸಮಯ. ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಶುಭ ವಾರ್ತೆಯನ್ನ ಕೇಳುವಿರಿ. ಇನ್ನು ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ. ಹೊಟ್ಟೆಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಹೆಚ್ಚು ನೀರನ್ನ ಕುಡಿಯಿರಿ ಮತ್ತು ಹೊರಗಿನ ಎಣ್ಣೆ ಪದಾರ್ಥಗಳಿಂದ ದೂರವಿರುವುದು ಬಹಳ ಉತ್ತಮ. ಇಂದು ಹತ್ತಿರದ ರಾಘವೇಂದ್ರ ಸ್ವಾಮಿ ಮಠ ಅಥವಾ ಸಾಯಿಬಾಬಾ ದೇವಸ್ಥಾನಕ್ಕೆ ಭೇಟಿ ನೀಡಿ. ಇಂದು ಹಳದಿ ಬಣ್ಣದ ಬಟ್ಟೆಯನ್ನ ಧರಿಸುವುದು ಅಥವಾ ಹಳದಿ ಕರಸ್ತ್ರವನ್ನ ಜೇಬಿನಲ್ಲಿ ಇಟ್ಟುಕೊಳ್ಳುವುದು ನಿಮ್ಮ ಕೆಲಸದಲ್ಲಿ ಯಶಸ್ಸನ್ನ ನೀಡುವಂತದ್ದು. ಇನ್ನು ದೇವಸ್ಥಾನಕ್ಕೆ ಅಥವಾ ನಿರ್ಗತಿಕರಿಗೆ ಸ್ವಲ್ಪ ಕಡಲೆ ಬೇಳೆಯನ್ನ ದಾನ ಮಾಡಿ. ಇದರಿಂದ ಆರ್ಥಿಕ ಅಡೆತಡೆಗಳು ನಿವಾರಣೆಯಾಗುತ್ತವೆ. ಇನ್ನು ಶುಭ ಸಂಖ್ಯೆಯಾಗಿ 3 ಮತ್ತು 7 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಇನ್ನು ಶುಭ ಬಣ್ಣವಾಗಿ ಹಳದಿ ಮತ್ತು ಕೇಸರಿ ಬಣ್ಣವನ್ನ ಬಳಸಬೇಕು. ಇಂದಿನ ಮಂತ್ರವಾಗಿ ಓಂ ಗ್ರಾಂ ಗ್ರೀಂ ಗ್ರಂ ಸಂ ಗುರುವೇ ನಮಃ ಎಂಬ ಮಂತ್ರವನ್ನ 11 ಬಾರಿ ಪಠಿಸಬೇಕಾಗುತ್ತೆ. ವೃಷಭ ರಾಶಿಯವರೇ, ನೀವು ಸ್ಥಿರತೆ ಮತ್ತು ದೃಢತೆಗೆ ಹೆಸರಾದವರು. ಫಲಿತಾಂಶ ತಕ್ಷಣ ಸಿಗದಿದ್ದರೂ ನಿರಾಶರಾಗಬೇಡಿ. ನೆನಪಿಡಿ, ಮರವು ಬೆಳೆದು ಹಣ್ಣು ನೀಡಲು ಸಮಯವನ್ನ ತೆಗೆದುಕೊಳ್ಳುತ್ತದೆ, ಆದರೆ ಅದರ ರುಚಿ ಅಮೋಘವಾಗಿರುತ್ತದೆ ಎಂಬುದನ್ನ ಮರೆತುಕೊಳ್ಳಬೇಡಿ. ವಜ್ರಯು ಹೊಳೆಯಬೇಕಾದರೆ ಕತ್ತಲೆಯ ಅವಶ್ಯಕತೆ ಇದೆ. ಹಾಗೆಯೇ ಮನುಷ್ಯನು ಮಿಂಚಬೇಕಾದರೆ ಸಂಕಷ್ಟಗಳ ಉರಿಯಲ್ಲಿ ಬೆಳೆಯಬೇಕಾಗುತ್ತದೆ. ನಿಮ್ಮ ತಾಳ್ಮೆಯೇ ನಿಮ್ಮ ಅತಿದೊಡ್ಡ ಆಸ್ತಿ. ಇಂದು ಕೆಲಸದ ಸ್ಥಳದಲ್ಲಿ ತಾಳ್ಮೆ ಬಹಳ ಮುಖ್ಯ. ಸಹೋದ್ಯೋಗಿಗಳೊಂದಿಗೆ ವಾದ ಮಾಡುವುದನ್ನ ತಪ್ಪಿಸಬೇಕಾಗುತ್ತೆ. ಇನ್ನು ವ್ಯಾಪಾರಸ್ಥರಿಗೆ ನಿರೀಕ್ಷಿತ ಲಾಭ ಸಿಗುವಂತಹ ಸ್ವಲ್ಪ ಸಮಯವು ಬೇಕಾಗಬಹುದು. ಇಂದು ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವ ಮುನ್ನ ಮನೆಯ ಹಿರಿಯರ ಸಲಹೆಯನ್ನ ಪಡೆಯಿರಿ. ಕಲೆ ಮತ್ತು ಮಾಧ್ಯಮ ಕ್ಷೇತ್ರದಲ್ಲಿರುವವರಿಗೆ ಇಂದು ಶುಭ ದಿನ. ಇನ್ನು ಹಣಕಾಸಿನ ಹರಿವು ಉತ್ತಮವಾಗಿರುತ್ತದೆ. ಇಂದು ನೀವು ಮೋಜು ಮಸ್ತಿ ಅಥವಾ ಅಲಂಕಾರಿಕ ವಸ್ತುಗಳಿಗಾಗಿ ಅತಿಯಾದ ಖರ್ಚು ಮಾಡುವ ಸಾಧ್ಯತೆ ಇದೆ. ಇದನ್ನ ನಿಯಂತ್ರಿಸಿ. ಹಳೆಯ ಸಾಲವನ್ನ ತೀರಿಸಲು ಇದು ಉತ್ತಮ ದಿನ. ಭೂಮಿ ಅಥವಾ ವಾಹನ ಖರೀದಿ ಬಗ್ಗೆ ಆಲೋಚನೆಯನ್ನ ನಡೆಸುವಂತಹ ದಿನ. ಇನ್ನು ಕುಟುಂಬದಲ್ಲಿ ಶಾಂತಿ. ಸಂಗಾತಿಯು ನಿಮ್ಮ ಭಾವನೆಗಳಿಗೆ ಬೆಲೆ ನೀಡುತ್ತಾರೆ. ಪ್ರೇಮಿಗಳಿಗೆ ಇಂದು ಸಣ್ಣ ಪುಟ್ಟ ಮನಸ್ತಾಪಗಳು ಉಂಟಾಗಬಹುದು. ಮೌನವಾಗಿರುವುದು ಸಮಸ್ಯೆಯನ್ನ ಬಗೆಹರಿಸುತ್ತದೆ. ಮನೆಯಲ್ಲಿ ಧಾರ್ಮಿಕ ಕಾರ್ಯಗಳ ಬಗ್ಗೆ ಚರ್ಚೆ ನಡೆಯಬಹುದಾದಂತಹ ಸನ್ನಿವೇಶಗಳನ್ನ ನೋಡ್ತೀರಾ. ಇನ್ನು ಆರೋಗ್ಯದ ಕಡೆಗೆ ಗಮನವನ್ನ ಹರಿಸಿ. ಗಂಟಲು ಅಥವಾ ಕುತ್ತಿಗೆಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಶೀತದ ಪದಾರ್ಥಗಳ ಸೇವನೆಯಿಂದ ಸ್ವಲ್ಪ ದೂರವಿರಬೇಕಾಗುತ್ತೆ. ರಾತ್ರಿ ಸರಿಯಾದ ಸಮಯಕ್ಕೆ ನಿದ್ದೆ ಮಾಡುವುದು ಅವಶ್ಯಕ. ಇಂದು ವಿಷ್ಣು ಸಹಸ್ರನಾಮವನ್ನ ಪಠಿಸಬೇಕಾಗುತ್ತೆ. ಮುಂಜಾನೆ ಅಥವಾ ಸಂಜೆ ವಿಷ್ಣು ಸಹಸ್ರನಾಮವನ್ನ ಕೇಳಿಸಿಕೊಳ್ಳಿ ಅಥವಾ ಪಠಿಸಿ. ಇದು ಆರ್ಥಿಕ ಅಡೆತಡೆಗಳನ್ನ ನಿವಾರಿಸುತ್ತದೆ. ಇನ್ನು ಹಣೆ ಅಥವಾ ಕಂಠಕ್ಕೆ ಸ್ವಲ್ಪ ಕೇಸರಿ ಅಥವಾ ಹಳದಿ ಶ್ರೀಗಂಧದ ತಿಲಕವನ್ನ ಇಟ್ಟುಕೊಳ್ಳಿ. ಇದು ನಿಮ್ಮ ವ್ಯಕ್ತಿತ್ವದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನ ತರುವಂಥದ್ದು. ಇನ್ನು ದೇವಸ್ಥಾನಕ್ಕೆ ಅಥವಾ ಬಡವರಿಗೆ ಕಡಲೆ ಬೇಳೆಯನ್ನ ಅಥವಾ ಬಿಳಿ ಬಣ್ಣದ ಸಿಹಿ ತಿಂಡಿಯನ್ನ ದಾನ ಮಾಡಬೇಕಾಗುತ್ತೆ. ಇನ್ನು ಮನೆಯಲ್ಲಿರುವಂತಹ ತುಳಸಿ ಗಿಡಕ್ಕೆ ನೀರು ಹಾಕಿ ಪ್ರದಕ್ಷಿಣೆಯನ್ನ ಮಾಡಿ. ಇದು ಮನೆಯಲ್ಲಿರುವಂತಹ ನಕಾರಾತ್ಮಕತೆಯನ್ನ ಹೋಗಲಾಡಿಸುತ್ತದೆ. ಇನ್ನು ಶುಭ ಸಂಖ್ಯೆಯಾಗಿ 2 ಮತ್ತು 6 ಬಳಸಿ. ಶುಭ ಬಣ್ಣ ಕ್ರೀಮ್ ಮತ್ತು ಬಿಳಿ ಬಣ್ಣವನ್ನ ಬಳಸಬೇಕಾಗುತ್ತೆ. ಮಿಥುನ ರಾಶಿಯವರು, ಜಗತ್ತಿನಲ್ಲಿ ಬದಲಾವಣೆ ತರಲು ನಿಮ್ಮ ಹತ್ತಿರ ಒಂದು ಮಾಂತ್ರಿಕ ದಂಡ ಇರಲೇಬೇಕಿಲ್ಲ. ನಿಮ್ಮ ಆಲೋಚನೆ ಮತ್ತು ಮಾತಿನ ಶಕ್ತಿಯೇ ಆ ಮಾಂತ್ರಿಕ ದಂಡ. ನೀವು ಏನು ನಂಬುತ್ತೀರೋ ಅದೇ ಆಗುತ್ತೀರಿ. ನೀವು ದ್ವಂದ್ವ ಮನಸ್ಸನ್ನ ಬಿಟ್ಟು ಒಂದು ಗುರಿಯತ್ತ ಗಮನ ಹರಿಸಿದರೆ ನಿಮ್ಮನ್ನ ತಡೆಯುವ ಶಕ್ತಿ ಯಾರಿಗೂ ಇಲ್ಲ. ನಿಮ್ಮ ಅರಿವಿಲ್ಲದೆಯೇ ನೀವು ಅನೇಕರಿಗೆ ಸ್ಫೂರ್ತಿಯಾಗಿದ್ದೀರಿ. ಅದನ್ನ ಹಿಂದೆ ನೆನಪಿಸಿಕೊಳ್ಳಬೇಕಾಗುತ್ತೆ. ಇಂದು ನಿಮ್ಮ ಬುದ್ಧಿಶಕ್ತಿ ಮತ್ತು ಅತ್ಯಂತ ಚುರುಕಾಗಿ ಕೆಲಸ ಮಾಡುತ್ತುವಂಥದ್ದು. ಕಚೇರಿಯಲ್ಲಿ ಕಠಿಣವಾದಂತಹ ಸಮಸ್ಯೆಯೊಂದನ್ನ ನಿಮ್ಮ ಮಾತಿನ ಚಾತುರ್ಯದಿಂದ ಬಗೆಹರಿಸುತ್ತೀರಿ. ಇನ್ನು ವ್ಯಾಪಾರಸ್ಥರಿಗೆ ಹೊಸ ಗ್ರಾಹಕರ ಸಂಪರ್ಕವಾಗಿ ಲಾಭ ಹೆಚ್ಚಾಗಲಿದೆ. ಬರಹಗಾರರು, ಶಿಕ್ಷಕರು ಅಥವಾ ಸಂವಹನ ಕ್ಷೇತ್ರದಲ್ಲಿರುವವರಿಗೆ ಇಂದು ಅತ್ಯಂತ ಯಶಸ್ವಿ ದಿನ. ಇನ್ನು ಆರ್ಥಿಕವಾಗಿ ಪರಿಸ್ಥಿತಿ ಸ್ಥಿರವಾಗಿರುವಂಥದ್ದು. ಹೊಸದಾಗಿ ಏನನ್ನಾದರೂ ಕಲಿಯಲು ಅಥವಾ ಕೌಶಲ್ಯ ಅಭಿವೃದ್ಧಿಸಿಕೊಳ್ಳಲು ಹಣ ವ್ಯಯಿಸುತ್ತೀರಿ. ಇದು ಮುಂದೆ ದೊಡ್ಡ ಲಾಭವನ್ನ ತರಲಿದೆ.
ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವ ಮುನ್ನ ಅನುಭವಿಗಳ ವ್ಯಕ್ತಿಗಳ ಸಲಹೆಯನ್ನ ಪಡೆಯುವುದು ಬಹಳ ಮುಖ್ಯ. ಇನ್ನು ಕುಟುಂಬದಲ್ಲಿ ಹಬ್ಬದಂತಹ ವಾತಾವರಣ ಇರಲಿದೆ. ಹಳೆಯ ಸ್ನೇಹಿತರ ಭೇಟಿಯಿಂದ ಮನಸ್ಸು ಹಗುರವಾಗುವಂಥದ್ದು. ಸಂಗಾತಿಯು ನಿಮ್ಮ ಆಸೆಗಳನ್ನು ಪೂರೈಸಲು ಪ್ರಯತ್ನಿಸುತ್ತಾರೆ. ಇಂದು ಸಂವಹನದಲ್ಲಿ ಸ್ಪಷ್ಟತೆ ಇರಲಿ. ಇಲ್ಲದಿದ್ದರೆ ಸಣ್ಣ ತಪ್ಪು ತಿಳುವಳಿಕೆ ಉಂಟಾಗಬಹುದಾದಂತಹ ಸನ್ನಿವೇಶಗಳನ್ನು ನೋಡುವಂಥದ್ದು. ಇನ್ನು ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ. ಮುಖ್ಯವಾಗಿ ಕುತ್ತಿಗೆ ಅಥವಾ ಭುಜದ ನೋವು ಕಾಣಿಸಿಕೊಳ್ಳಬಹುದು. ಕೆಲಸದ ನಡುವೆ ಸಣ್ಣ ವಿರಾಮ ತೆಗೆದುಕೊಳ್ಳಿ ಮತ್ತು ಹಸಿರು ತರಕಾರಿಗಳನ್ನು ಹೆಚ್ಚಾಗಿ ಬಳಸಬೇಕಾಗುತ್ತೆ. ಇಂದು ಭಗವಾನ್ ವಿಷ್ಣುವಿನ ಸ್ಮರಿಸುವನ್ನ ಅಥವಾ ವಿಷ್ಣು ಸಹಸ್ರನಾಮವನ್ನ ಪಠಿಸುವುದು ಅತ್ಯಂತ ಶ್ರೇಷ್ಠ. ಇದು ಬುಧ ಗ್ರಹದ ದೋಷಗಳನ್ನು ನಿವಾರಿಸುತ್ತದೆ. ಸಾಯಿಬಾಬಾ ಅಥವಾ ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನ ಮಾಡಿ. ಇದು ನಿಮಗೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಶಕ್ತಿಯನ್ನು ನೀಡುವಂಥದ್ದು. ಹಸಿರು ಬಟ್ಟೆ ಅಥವಾ ಹಸಿರು ಬಣ್ಣದ ಆಹಾರವನ್ನ ನಿರ್ಗತಿರಿಗೆ ದಾನ ಮಾಡಿ. ಇದು ನಿಮ್ಮ ಜೀವನದಲ್ಲಿ ನಕಾರಾತ್ಮಕತೆಯನ್ನ ತುಂಬುತ್ತದೆ, ಸಕಾರಾತ್ಮಕತೆಯನ್ನ ತುಂಬುತ್ತದೆ. ಇನ್ನು ಮನೆಯಲ್ಲಿರುವಂತಹ ತುಳಸಿ ಗಿಡಕ್ಕೆ ನೀರು ಹಾಕಿ, ಒಂದು ದೀಪ ಹಚ್ಚಿ ನಮಸ್ಕರಿಸಿ. ಶುಭ ಸಂಖ್ಯೆ 5 ಮತ್ತು 3. ಶುಭ ಬಣ್ಣ ತಿಳಿ ಹಸಿರು ಮತ್ತು ಹಳದಿ ಬಣ್ಣ. ಕಟಕ ರಾಶಿ. ಕಟಕ ರಾಶಿಯವರೇ, ನಿಮ್ಮ ಮನಸ್ಸು ಅತೀವ ಸಂವೇದನಾಶೀಲವಾದುದು. ಇತರರ ಮಾತುಗಳಿಗೆ ಅತಿಯಾಗಿ ತಲೆಕೆಡಿಸಿಕೊಳ್ಳಬೇಡಿ. ನಿಮ್ಮ ಅಂತರಾತ್ಮದ ಧ್ವನಿಯನ್ನ ಕೇಳಿ ಮತ್ತು ನಿಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆಯನ್ನಿಡಿ. ಸಣ್ಣ ಬದಲಾವಣೆಗಳು ದೊಡ್ಡ ಗೆಲುವಿನ ಹಾದಿಯಾಗಲಿವೆ. ಎಲ್ಲರನ್ನೂ ಮೆಚ್ಚಿಸಲು ನೀವು ಪ್ರಯತ್ನಿಸಬೇಡಿ. ನಿಮ್ಮ ಗುರಿಯನ್ನ ತಲುಪಲು ಪ್ರಯತ್ನಿಸಿ. ನೀವು ಸಾಗುವಂತಹ ಹಾದಿ ಸರಿಯಾಗಿದ್ದರೆ ಜಗತ್ತು ತಾನಾಗಿಯೇ ನಿಮ್ಮ ಬೆನ್ನ ಹಿಂದೆ ಬರುತ್ತದೆ ಎಂಬುದನ್ನ ಮರೆಯದಿರಿ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಕ್ರಿಯಾಶೀಲತೆ ಉತ್ತುಂಗದಲ್ಲಿರುತ್ತದೆ. ನಿಮ್ಮ ಹೊಸ ಐಡಿಯಾಗಳು ಮೇಲಾಧಿಕಾರಿಗಳ ಗಮನವನ್ನ ಸೆಳೆಯುವಂಥದ್ದು. ಹಿರಿಯ ಅಧಿಕಾರಿಗಳಿಂದ ಮಾರ್ಗದರ್ಶನ ಮತ್ತು ಸಹಕಾರ ದೊರೆಯಲಿದೆ. ಇನ್ನು ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಆರ್ಡರ್ಗಳು ಸಿಗುವಂತಹ ಸಾಧ್ಯತೆ ಇದೆ. ಹೂಡಿಕೆಗೆ ಸಂಬಂಧಿಸಿದಂತೆ ದೃಢ ನಿರ್ಧಾರ ತೆಗೆದುಕೊಳ್ಳಲು ಇದು ಸಕಾಲ. ಇನ್ನು ಆರ್ಥಿಕವಾಗಿ ಇಂದು ಲಾಭದಾಯಕವಾದಂತಹ ದಿನ. ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗಬಹುದು. ಆದರೆ ಧಾರ್ಮಿಕ ಕಾರ್ಯಗಳಿಗಾಗಿ ಅಥವಾ ಕುಟುಂಬದ ಶುಭ ಕಾರ್ಯಗಳಿಗಾಗಿ ಸ್ವಲ್ಪ ಹಣ ವ್ಯಯಿಸುವಂತಹ ಸಂಭವವಿದೆ. ಸಂಜೆಯ ವೇಳೆಗೆ ಆಕಸ್ಮಿಕ ಧನ ಲಾಭವಾಗುವಂತಹ ಯೋಗವಿದೆ. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ನೆಮ್ಮದಿ ಇರುವಂಥದ್ದು. ಸಂಗಾತಿಯೊಂದಿಗಿನ ಸಂಬಂಧದಲ್ಲಿ ಮಧುರತೆ ಹೆಚ್ಚಾಗಲಿದೆ. ದೀರ್ಘಕಾಲದಿಂದ ಕಾಡುತ್ತಿದ್ದಂತಹ ಕುಟುಂಬದ ಸಮಸ್ಯೆಯೊಂದು ಹಿರಿಯರ ಮಧ್ಯಸ್ಥಿಕೆಯಲ್ಲಿ ಸುಖಾಂತಗೊಳ್ಳಲಿದೆ. ಮಕ್ಕಳಿಂದ ಸಂತೋಷದ ವಾರ್ತೆಯನ್ನ ಕೇಳುವಿರಿ. ಇನ್ನು ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ. ಮುಖ್ಯವಾಗಿ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಮಿತವಾಗಿ ಆಹಾರವನ್ನು ಸೇವಿಸಿ ಮತ್ತು ರಾತ್ರಿ ಬೇಗ ಮಲಗುವಂತಹ ಹವ್ಯಾಸವನ್ನ ಬೆಳೆಸಿಕೊಳ್ಳಬೇಕಾಗುತ್ತೆ. ಇಂದು ಮುಂಜಾನೆ ಗುರುಗಳಾದ ರಾಘವೇಂದ್ರ ಸ್ವಾಮಿಗಳು ಅಥವಾ ಶಿರಡಿ ಸಾಯಿಬಾಬರನ್ನ ಪ್ರಾರ್ಥಿಸಿ. ಇದು ನಿಮ್ಮ ಮನಸ್ಸಿನ ಆತಂಕವನ್ನ ದೂರ ಮಾಡುವಂಥದ್ದು. ನಿಮ್ಮ ರಾಶಿಯ ಅಧಿಪತಿ ಚಂದ್ರನಾಗಿದ್ದರಿಂದ ಶಿವನಿಗೆ ಹಾಲು ಅಥವಾ ನೀರಿನಿಂದ ಅಭಿಷೇಕ ಮಾಡಿ ಅಥವಾ ಓಂ ನಮಃ ಶಿವಾಯ ಮಂತ್ರವನ್ನ ಜಪಿಸಿ. ಹಳದಿ ಬಣ್ಣದ ಹಣ್ಣುಗಳನ್ನ ದೇವಸ್ಥಾನದ ಬಳಿ ಇರುವಂತಹ ಬಡವರಿಗೆ ಹಂಚಿ. ಇದು ಗುರುಗ್ರಹದ ಆಶೀರ್ವಾದದೊಂದಿಗೆ ನಿಮ್ಮ ವೃತ್ತಿ ಪ್ರಕೃತಿಗೆ ಸಹಕಾರಿಯಾಗಲಿದೆ. ಇಂದು ನಿಮ್ಮ ಉಡುಗೆಯಲ್ಲಿ ಸ್ವಲ್ಪವಾದರೂ ಹಳದಿ ಬಣ್ಣ ಇರುವಂತೆ ನೋಡಿಕೊಳ್ಳಿ. ಇದು ನಿಮಗೆ ಧನಾತ್ಮಕ ಶಕ್ತಿಯನ್ನ ನೀಡುವಂಥದ್ದು. ಶುಭ ಸಂಖ್ಯೆ 2 ಮತ್ತು 3. ಶುಭ ಬಣ್ಣ ಬಿಳಿ ಮತ್ತು ಹಳದಿ ಬಣ್ಣ. ಸಿಂಹ ರಾಶಿ. ಸಿಂಹ ರಾಶಿಯವರಿಗೆ ಸೂರ್ಯನಂತೆ ಬೆಳಗುವುದು ನಿಮ್ಮ ಸ್ವಭಾವ. ಮೋಡಗಳು ಸೂರ್ಯನನ್ನ ತಾತ್ಕಾಲಿಕವಾಗಿ ಮರೆ ಮಾಡಬಹುದು, ಆದರೆ ಅವನ ಪ್ರಕಾಶವನ್ನ ಅಳಿಸಲು ಸಾಧ್ಯವಿಲ್ಲ. ನಿಮ್ಮ ಇಂದಿನ ತಾಳ್ಮೆಯೇ ನಿಮ್ಮ ನಾಳೆಯ ವಿಜಯೋತ್ಸವಕ್ಕೆ ನಾಂದಿ ಹಾಡಲಿದೆ. ಗುರಿಗಳನ್ನ ಸಣ್ಣದಾಗಿ ಇಟ್ಟುಕೊಳ್ಳಬೇಡಿ, ಏಕೆಂದರೆ ಆಕಾಶವನ್ನ ಮುಟ್ಟಬೇಕೆಂಬ ಹಂಬಲವಿದ್ದವನಿಗೆ ಮಾತ್ರ ಬೆಟ್ಟದ ತುದಿಯನ್ನ ತಲುಪುವಂತಹ ಶಕ್ತಿ ಸಿಗುತ್ತದೆ. ನಿಮ್ಮ ಸಾಮರ್ಥ್ಯದ ಮೇಲೆ ನಿಮಗಿರುವಂತಹ ನಂಬಿಕೆಯೇ ನಿಮ್ಮ ಅತಿದೊಡ್ಡ ಆಸ್ತಿ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಮಾತಿನ ಹೆಚ್ಚಿನ ತೂಕವನ್ನ ನೋಡ್ತೀರಾ. ಇನ್ನು ಗುರುವಾರದ ಪ್ರಭಾವದಿಂದಾಗಿ ನಿಮ್ಮ ನಿರ್ಧಾರಗಳು ಬಲಪ್ರದವಾಗಲಿದೆ. ಹಿರಿಯ ಅಧಿಕಾರಿಗಳಿಂದ ಮಾರ್ಗದರ್ಶನ ಅಥವಾ ಉತ್ಸಾಹ ದೊರೆಯಲಿದೆ. ವ್ಯಾಪಾರಸ್ಥರಿಗೆ ಹೊಸ ಗ್ರಾಹಕರ ಸಂಪರ್ಕವಾಗಿ ಲಾಭ ಹೆಚ್ಚಾಗಲಿದೆ. ಸರ್ಕಾರಿ ಕೆಲಸಗಳಿಗೆ ಇಂದು ಚುರುಕು ಸಿಗಲಿರುವಂಥದ್ದು. ಇನ್ನು ಹಣಕಾಸಿನ ಸ್ಥಿತಿ ಬಲವಾಗಿರುತ್ತದೆ. ಬರಬೇಕಿದ್ದಂತಹ ಬಾಕಿ ಹಣ ಕೈ ಸೇರುವುದರಿಂದ ಮಾನಸಿಕ ನೆಮ್ಮದಿ ಸಿಗಲಿದೆ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವವರಿಗೆ ಇಂದು ಅದೃಷ್ಟದ ದಿನ, ಆದರೆ ಅತಿಯಾದ ಖರ್ಚು ಮಾಡದಂತೆ ಜಾಗ್ರತೆಯನ್ನು ವಹಿಸಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆ ನಡೆಯಬಹುದು. ಜೀವನ ಸಂಗಾತಿಯ ಸಲಹೆಯು ನಿಮಗೆ ಹೊಸ ದಾರಿಯನ್ನ ತೋರಿಸುವಂಥದ್ದು. ಮನೆಯಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರಬೇಕಾಗುತ್ತೆ. ಇನ್ನು ಸಾಮಾಜಿಕವಾಗಿ ನಿಮ್ಮ ಗೌರವ ಹೆಚ್ಚಾಗುವಂತಹ ಘಟನೆಗಳು ನಡೆಯುವಂಥದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇದು ಉತ್ತಮ ದಿನ. ಉತ್ಸಾಹದಿಂದ ಕೆಲಸ ಮಾಡುವಿರಿ, ಆದರೆ ಕೆಲಸದ ನಡುವೆ ಸರಿಯಾದ ಸಮಯಕ್ಕೆ ಊಟ ಮಾಡುವುದನ್ನ ಮರೆಯಬೇಡಿ. ಗಂಟಲು ಅಥವಾ ಎದೆಯ ಭಾಗದಲ್ಲಿ ಸಣ್ಣ ಮಟ್ಟದ ಅಸ್ವಸ್ಥತೆ ಇದ್ದರೆ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಬೇಡ. ಇಂದು ಮುಂಜಾನೆ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಅಥವಾ ಶಿವನ ದರ್ಶನವನ್ನ ಪಡೆಯಿರಿ. ಇದು ನಿಮ್ಮಲ್ಲಿರುವಂತಹ ಋಣಾತ್ಮಕ ಆಲೋಚನೆಗಳನ್ನ ದೂರ ಮಾಡುತ್ತದೆ. ಆದಷ್ಟು ಸಾಯಿಬಾಬಾ ಅಥವಾ ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನ ಪಡೆದು ದೇವಸ್ಥಾನದಲ್ಲಿ ಹಳದಿ ಹೂಗಳನ್ನ ಅರ್ಪಿಸಿ. ಇನ್ನು ಹಣೆಯ ಮೇಲೆ ಕೇಸರಿ ಅಥವಾ ಹಳದಿ ಶ್ರೀಗಂಧದ ತಿಲಕವನ್ನ ಹಚ್ಚಿಕೊಳ್ಳಿ.
ಮಾಡಿಕೊಳ್ಳಿ. ಇದರಿಂದ ನಿಮ್ಮ ಆಕರ್ಷಣಾ ಶಕ್ತಿ ಮತ್ತು ಸಕಾರಾತ್ಮಕತೆ ಹೆಚ್ಚಾಗುವಂತದ್ದು. ಇನ್ನು ಮನೆಯ ಛಾವಣಿಯ ಮೇಲೆ ಅಥವಾ ಗಿಡಗಳ ಬಳಿ ಪಕ್ಷಿಗಳಿಗೆ ಧಾನ್ಯಗಳನ್ನ ಹಾಕಿ. ಇದು ನಿಮ್ಮ ಭಾಗ್ಯೋದಯಕ್ಕೆ ದಾರಿಯನ್ನ ಮಾಡಿಕೊಡುತ್ತದೆ. ಇನ್ನು ಶುಭ ಸಂಖ್ಯೆಯಾಗಿ 1 ಮತ್ತು 3 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಬಂಗಾರದ ಅಥವಾ ಹಳದಿ ಬಣ್ಣದ ಬಣ್ಣಗಳನ್ನ ಬಳಸುವುದರಿಂದ ಅದೃಷ್ಟ ನಿಮ್ಮದಾಗುವಂತದ್ದು. ಕನ್ಯಾ ರಾಶಿಯವರು ನೀವು ಪ್ರತಿಯೊಂದು ವಿಷಯದಲ್ಲೂ ಅಚ್ಚುಕಟ್ಟುತನವನ್ನ ಬಯಸುತ್ತೀರಿ. ಆದರೆ ಕೆಲವೊಮ್ಮೆ ಸಣ್ಣ ತಪ್ಪುಗಳು ಸಂಭವಿಸಿದಾಗ ಎದೆಗುಂದಬೇಡಿ. ಆ ತಪ್ಪುಗಳೇ ನಿಮಗೆ ಯಶಸ್ಸಿನ ನಿಜವಾದಂತಹ ಪಾಠವನ್ನ ಕಲಿಸುವಂತದ್ದು. ಪರಿಪೂರ್ಣತೆ ಎನ್ನುವುದು ಒಮ್ಮೆಲೆ ಸಿಗುವಂತಹ ವಸ್ತುವಲ್ಲ, ಅದು ಪ್ರತಿದಿನದ ಸಣ್ಣ ಸಣ್ಣ ಸುಧಾರಣೆಗಳ ಫಲ. ನಿಮ್ಮ ಶ್ರಮ ಸಣ್ಣದಾಗಿ ಕಂಡರೂ ಕೂಡ ಅದು ಸಾಗುತ್ತಿರುವ ದಿಕ್ಕು ಸರಿಯಾಗಿದ್ದರೆ ನೀವು ಖಂಡಿತ ಗುರಿ ತಲುಪುತ್ತೀರಿ ಎಂಬುದನ್ನ ಮರೆಯುವಂತಿಲ್ಲ. ಇಂದು ನಿಮ್ಮ ಬುದ್ಧಿಶಕ್ತಿ ಮತ್ತು ವಿಶ್ಲೇಷಣಾತ್ಮಕ ಸಾಮರ್ಥ್ಯವು ಉತ್ತುಂಗದಲ್ಲಿರುತ್ತದೆ. ಕಚೇರಿಯಲ್ಲಿ ಸಂಕೀರ್ಣವಾದ ಕೆಲಸಗಳನ್ನ ಸುಲಭವಾಗಿ ಮುಗಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗುತ್ತೀರಿ. ಇನ್ನು ವ್ಯಾಪಾರಸ್ಥರಿಗೆ ಹೊಸ ಗ್ರಾಹಕರ ಸಂಪರ್ಕವಾಗಿ ಲಾಭ ಹೆಚ್ಚಾಗಲಿದೆ. ಆದರೆ ಅತಿಯಾದ ಕೆಲಸದ ಒತ್ತಡದಿಂದಾಗಿ ಸಣ್ಣ ಪುಟ್ಟ ಮರೆವು ಉಂಟಾಗಬಹುದು. ಕೆಲಸದ ಪಟ್ಟಿಯನ್ನ ಮಾಡಿಕೊಳ್ಳುವುದು ಬಹಳ ಉತ್ತಮ. ಇನ್ನು ಆರ್ಥಿಕವಾಗಿ ಇಂದು ಸ್ಥಿರವಾದಂತಹ ದಿನ. ಅನಗತ್ಯ ಖರ್ಚುಗಳಿಗೆ ಕಡಿವಾಣವನ್ನ ಹಾಕುವಲ್ಲಿ ಯಶಸ್ವಿಯಾಗುತ್ತೀರಿ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವ ಆಲೋಚನೆ ಇದ್ದರೆ ಇಂದು ತಜ್ಞರ ಸಲಹೆಯನ್ನ ಪಡೆಯುವುದು ಉತ್ತಮ. ಬಾಕಿ ಉಳಿದಂತಹ ಹಣ ಮರಳಿ ಬರುವಂತಹ ಸೂಚನೆ ಇದೆ. ಇನ್ನು ಕುಟುಂಬದ ಸದಸ್ಯರೊಂದಿಗೆ ಸುಂದರ ಸಮಯವನ್ನ ಕಳೆಯುವಂಥದ್ದು. ನಿಮ್ಮ ಸಂಗಾತಿಯು ನಿಮ್ಮ ಕೆಲಸದಲ್ಲಿ ಬೆನ್ನೆಲುಬಾಗಿ ನಿಲ್ಲಲಿದ್ದಾರೆ. ಮನೆಯಲ್ಲಿ ನಡೆಯುವಂತಹ ಶುಭ ಕಾರ್ಯಗಳ ಚರ್ಚೆಯಲ್ಲಿ ನಿಮ್ಮ ಸಲಹೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಸಿಗಲಿದೆ. ಪ್ರೇಮಿಗಳಿಗೆ ಇಂದು ಪರಸ್ಪರ ಅರ್ಥ ಮಾಡಿಕೊಳ್ಳಲು ಉತ್ತಮ ದಿನ. ಇನ್ನು ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವಿರಲಿ. ವಿಶೇಷವಾಗಿ ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಸರಿಯಾದ ಸಮಯಕ್ಕೆ ಆಹಾರವನ್ನ ಸೇವಿಸಿ ಮತ್ತು ಹಸಿರು ತರಕಾರಿಗಳಿಗೆ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇಂದು ಸಾಧ್ಯವಾದರೆ ವಿಷ್ಣು ಸಹಸ್ರನಾಮವನ್ನ ಪಠಿಸಿ ಅಥವಾ ಕೇಳಿಸಿಕೊಳ್ಳಿ. ಇದು ನಿಮ್ಮ ಮಾನಸಿಕ ಗೊಂದಲಗಳನ್ನ ನಿವಾರಿಸಿ ದಾರಿ ಸುಗಮಗೊಳಿಸುತ್ತದೆ. ಹಸಿರು ಬಟ್ಟೆ ಅಥವಾ ಹಸಿರು ಕಾಳನ್ನ ದಾನ ಮಾಡುವುದು ನಿಮಗೆ ರಾಶಿಗೆ ಅತ್ಯಂತ ಶುಭದಾಯಕ. ಇಂದು ಗುರು ದತ್ತಾತ್ರೇಯ ಅಥವಾ ಸಾಯಿಬಾಬಾರ ದರ್ಶನವನ್ನ ಪಡೆಯಿರಿ. ಹಳದಿ ಬಣ್ಣದ ಹೂಗಳನ್ನ ದೇವರಿಗೆ ಅರ್ಪಿಸಿ. ಇನ್ನು ಪಕ್ಷಿಗಳಿಗೆ ಧಾನ್ಯಗಳನ್ನ ನೀಡುವುದರಿಂದ ಜಾತಕದಲ್ಲಿ ಬರುವಂತಹ ಬುಧ ದೋಷಗಳು ಕಡಿಮೆಯಾಗಿ ಕೆಲಸದಲ್ಲಿ ಪ್ರಗತಿಯನ್ನ ಕಂಡು ಬರುತ್ತದೆ. ಇನ್ನು ಶುಭ ಸಂಖ್ಯೆಯಾಗಿ 5 ಮತ್ತು 8 ಬಳಸಬೇಕು. ಶುಭ ಬಣ್ಣವಾಗಿ ಹಸಿರು ಮತ್ತು ತಿಳಿ ಹಳದಿಯನ್ನ ಬಳಸಬೇಕಾಗುತ್ತೆ. ತುಲಾ ರಾಶಿಯವರು ನೀವು ಸಮತೋಲನದ ಸಂಕೇತ. ಜೀವನದ ಏರಿಳಿತಗಳಲ್ಲಿ ಎದೆಗೊಂಡಬೇಡಿ. ನಿಮ್ಮ ಶಾಂತ ಸ್ವಭಾವವೇ ನಿಮ್ಮ ಅತಿದೊಡ್ಡ ಶಕ್ತಿ. ಕತ್ತಲೆಯ ನಂತರ ಬೆಳಕು ಬಂದೇ ಬರುತ್ತದೆ ಎಂಬ ನಂಬಿಕೆ ನಿಮ್ಮಲ್ಲಿರಲಿ. ಜಗತ್ತು ನಿಮ್ಮನ್ನ ಹೇಗೆ ನೋಡುತ್ತದೆ ಎಂಬುದು ಮುಖ್ಯವಲ್ಲ, ನೀವು ನಿಮ್ಮನ್ನ ಹೇಗೆ ನೋಡುತ್ತೀರಿ ಎಂಬುದು ಬಹಳ ಮುಖ್ಯ. ನಿಮ್ಮ ಆಲೋಚನೆಗಳು ಸುಂದರವಾಗಿದ್ದರೆ ನಿಮ್ಮ ಬದುಕು ತಾನಾಗಿಯೇ ಸುಂದರವಾಗುತ್ತದೆ. ಇಂದು ಕೆಲಸದ ಸ್ಥಳದಲ್ಲಿ ಕೆಲಸದ ಒತ್ತಡ ಸ್ವಲ್ಪ ಹೆಚ್ಚಿರಬಹುದು. ಸಹೋದ್ಯೋಗಿಗಳೊಂದಿಗೆ ವಾದ ಮಾಡುವುದನ್ನು ತಪ್ಪಿಸಿ. ವ್ಯಾಪಾರಸ್ಥರಿಗೆ ಹೊಸ ಗ್ರಾಹಕರು ಸಿಗುವಂತಹ ಸಾಧ್ಯತೆ ಇದೆ. ಆದರೆ ಹಣಕಾಸಿನ ವ್ಯವಹಾರ ಮಾಡುವಾಗ ಜಾಗರೂಕರಾಗಿರಿ. ಕೌಶಲ್ಯ ಅಭಿವೃದ್ಧಿಗೆ ಸಂಬಂಧಿಸಿದ ಕೆಲಸಗಳಲ್ಲಿ ಆಸಕ್ತಿ ಹೆಚ್ಚಲಿದೆ. ಇನ್ನು ಆರ್ಥಿಕವಾಗಿ ಇಂದು ಮಧ್ಯಮ ಫಲಿತಾಂಶಗಳಿವೆ. ಹಳೆಯ ಬಾಕಿ ಹಣ ವಸೂಲಾಗುವಂತಹ ಸಂಭವವಿದೆ. ಆದರೆ ಮನೆ ಅಥವಾ ವಾಹನಕ್ಕೆ ಸಂಬಂಧಿಸಿದಂತೆ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ಹೂಡಿಕೆ ಮಾಡುವ ಮುನ್ನ ಅನುಭವಸ್ಥರ ಸಲಹೆಯನ್ನ ಪಡೆಯುವುದು ಬಹಳ ಮುಖ್ಯ. ಇನ್ನು ಕುಟುಂಬದಲ್ಲಿ ಶಾಂತಿ. ಜೀವನ ಸಂಗಾತಿಯ ಸಲಹೆಯು ನಿಮಗೆ ದೊಡ್ಡ ಸಮಸ್ಯೆಯಿಂದ ಹೊರಬರಲು ಸಹಾಯವನ್ನ ಮಾಡುವಂಥದ್ದು. ಪ್ರೀತಿ ಪಾತ್ರರೊಂದಿಗೆ ಸಮಯ ಕಳೆಯಲು ಇಂದು ಉತ್ತಮ ದಿನ. ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಶುಭ ವಾರ್ತೆಯನ್ನ ಕೇಳುವಿರಿ. ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ. ಮುಖ್ಯವಾಗಿ ಬೆನ್ನು ನೋವು ಅಥವಾ ಕತ್ತಿನ ನೋವು ಕಾಣಿಸಿಕೊಳ್ಳಬಹುದು. ಸರಿಯಾದ ಭಂಗಿಯಲ್ಲಿ ಕುಳಿತು ಕೆಲಸ ಮಾಡುವುದು ಮತ್ತು ಕಾಲಕಾಲಕ್ಕೆ ವಿಶ್ರಾಂತಿ ಪಡೆಯುವುದು ಬಹಳ ಮುಖ್ಯ. ಇಂದು ತುಲಾ ರಾಶಿಯ ಅಧಿಪತಿಯಾದಂತಹ ಶುಕ್ರನಾದ್ದರಿಂದ ಇಂದು ಲಕ್ಷ್ಮೀ ದೇವಿಯ ಮುಂದೆ ತುಪ್ಪದ ದೀಪವನ್ನ ಹಚ್ಚಿ. ಇದರಿಂದ ಆರ್ಥಿಕ ಅಡೆತಡೆಗಳು ನಿವಾರಣೆಯಾಗುತ್ತವೆ. ಇಂದು ಗುರುವಾರವಾದ್ದರಿಂದ ಶಿರಡಿ ಸಾಯಿಬಾಬಾ ಅಥವಾ ರಾಘವೇಂದ್ರ ಸ್ವಾಮಿಗಳ ಸ್ಮರಣೆಯನ್ನ ಮಾಡಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಹಳದಿ ಹೂಗಳನ್ನ ಅರ್ಪಿಸಬೇಕಾಗುತ್ತೆ. ಆದಷ್ಟು ಇಂದು ಬಿಳಿ ಅಥವಾ ಕ್ರೀಮ್ ಬಣ್ಣದ ಬಟ್ಟೆಯನ್ನ ಧರಿಸುವುದು ನಿಮಗೆ ಸಕಾರಾತ್ಮಕ ಶಕ್ತಿಯನ್ನ ನೀಡುವಂಥದ್ದು. ಆದಷ್ಟು ನಿಮ್ಮ ಕೈಲಾದಷ್ಟು ಬಡವರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಲೇಖನ ಸಾಮಗ್ರಿಗಳನ್ನ ದಾನ ಮಾಡಿ. ಇದು ನಿಮ್ಮ ಜ್ಞಾನ ಮತ್ತು ಬುದ್ಧಿಶಕ್ತಿಯನ್ನ ಹೆಚ್ಚಿಗೆ ಮಾಡುವಲ್ಲಿ ಒಂದು ಯಶಸ್ವಿಯನ್ನು ಮಾಡುತ್ತದೆ. ಇನ್ನು ಶುಭ ಸಂಖ್ಯೆಯಾಗಿ 6 ಮತ್ತು 8 ಬಳಸಬೇಕಾಗುತ್ತೆ. ಇನ್ನು ಶುಭ ಬಣ್ಣವಾಗಿ ಅದೃಷ್ಟ ಬರುವಂತಹ ಬಣ್ಣಗಳು ಬಿಳಿ ಮತ್ತು ತಿಳಿ ನೀಲನ್ನ ಬಳಸಬೇಕಾಗುತ್ತೆ. ನೀವು ವೃಶ್ಚಿಕ ರಾಶಿಯವರು ನೀವು ನಿಮ್ಮಲ್ಲಿ ಅಡಗಿರುವಂತಹ ಅದ್ಭುತ ಸಹಿಷ್ಣುತೆಯೇ ನಿಮ್ಮ ಅತಿ ದೊಡ್ಡ ಶಕ್ತಿ. ಸೋಲು ನಿಮ್ಮನ್ನ ಕುಗ್ಗಿಸದಿರಲಿ, ಅದು ನಿಮ್ಮನ್ನ ಮತ್ತಷ್ಟು ಗಟ್ಟಿಯಾಗಿಸಲಿ ಎನ್ನೋಣ. ಇನ್ನು ಕತ್ತಲೆಯನ್ನ ಶಪಿಸುವ ಬದಲು ಒಂದು ಸಣ್ಣ ಹಣತೆಯನ್ನ ಹಚ್ಚುವುದು ಲೇಸು. ನಿಮ್ಮ ಬದುಕಿನ ಕಷ್ಟಗಳನ್ನ ದೂರುವ ಬದಲು ಅವುಗಳನ್ನ ಎದುರಿಸುವ ದೃಢತೆಯನ್ನ ಬೆಳೆಸಿಕೊಳ್ಳಿ. ನೆನಪಿಡಿ, ವಜ್ರವು ಅತಿಯಾದ ಒತ್ತಡದ ನಂತರವೇ ಹೊಳೆಯಲು ಪ್ರಾರಂಭಿಸುವುದು ಎಂಬುದನ್ನ ಮರೆಯುವಂತಿಲ್ಲ ನೀವು. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಲಿದೆ. ಸಹೋದ್ಯೋಗಿಗಳು ನಿಮ್ಮ ಸಲಹೆಗಾಗಿ ಕಾಯಬಹುದು. ನಿಗೂಢ ಅಥವಾ ಸಂಶೋಧನಾತ್ಮಕ ಕೆಲಸಗಳಲ್ಲಿ ಇರುವವರಿಗೆ ಇಂದು ಹೆಚ್ಚಿನ ಯಶಸ್ಸು ಸಿಗಲಿದೆ. ವ್ಯಾಪಾರದಲ್ಲಿ ಲಾಭದ ಪ್ರಮಾಣ ಸಾಧಾರಣವಾಗಿದ್ದರೂ ಹೊಸ ಗ್ರಾಹಕರ ಸಂಪರ್ಕದಿಂದ ಭವಿಷ್ಯಕ್ಕೆ ಅನುಕೂಲವಾಗಲಿದೆ. ಕೋಪದ ಮೇಲೆ ನಿಯಂತ್ರಣವಿರಲಿ.
ಆರ್ಥಿಕವಾಗಿ ಇಂದು ಮಿಶ್ರ ಫಲ. ಹಣದ ಹರಿವು ಚೆನ್ನಾಗಿದ್ದರೂ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ಯಾರಿಗೂ ಕೂಡ ಸಾಲ ನೀಡಲು ಇದು ಸೂಕ್ತ ದಿನವಲ್ಲ. ಹೂಡಿಕೆಯ ವಿಷಯದಲ್ಲಿ ಅತಿಯಾದ ರಿಸ್ಕ್ ಅನ್ನ ತೆಗೆದುಕೊಳ್ಳಬೇಡಿ. ಇನ್ನು ಕುಟುಂಬದಲ್ಲಿ ಸಾಮರಸ್ಯವಂತ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೆಯುವುದು. ನಿಮ್ಮ ಭಾವನೆಗಳನ್ನ ಮುಚ್ಚಿಡದೆ ಮುಕ್ತವಾಗಿ ಹಂಚಿಕೊಳ್ಳಿ. ಇಂದು ಹಳೆಯ ಸ್ನೇಹಿತರನ್ನ ಭೇಟಿಯಾಗುವಂತಹ ಸಾಧ್ಯತೆ ಇದೆ. ಇದು ನಿಮ್ಮ ಮನಸ್ಸಿಗೆ ಮುದವನ್ನ ನೀಡುವಂತದ್ದು. ಇನ್ನು ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ. ವಿಶೇಷವಾಗಿ ರಕ್ತದೊತ್ತಡ, ಬಿಪಿ ಅಥವಾ ಹೊಟ್ಟೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳಿದ್ದರೆ ಎಚ್ಚರಿಕೆ ಅಗತ್ಯ. ಹೆಚ್ಚು ನೀರನ್ನ ಕುಡಿಯಿರಿ ಮತ್ತು ತಾಜಾ ಹಣ್ಣುಗಳನ್ನ ಸೇವನೆ ಮಾಡಿ. ಇಂದು ಶಿವನ ಸ್ವರೂಪವಾದಂತಹ ದಕ್ಷಿಣಾಮೂರ್ತಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಥವಾ ಮನೆಯಲ್ಲಿಯೇ ದೀಪವನ್ನ ಹಚ್ಚಿ ನಮಸ್ಕರಿಸಿ. ಇದು ನಿಮ್ಮ ಜ್ಞಾನ ಮತ್ತು ವಿವೇಚನೆಯನ್ನ ಹೆಚ್ಚಿಗೆ ಮಾಡುತ್ತೆ. ಇಂದು ಹಣೆಗೆ ಸ್ವಲ್ಪ ಕೇಸರಿ ಅಥವಾ ಹಳದಿ ಶ್ರೀಗಂಧದ ತಿಲಕವನ್ನ ಹಚ್ಚಿಕೊಳ್ಳಿ. ಇದು ಗುರುಗ್ರಹದ ಶುಭ ದೃಷ್ಟಿಯನ್ನ ನಿಮ್ಮ ಮೇಲೆ ಬೀರುವಂತೆ ಮಾಡುತ್ತದೆ. ನಿರ್ಗತಿಕರಿಗೆ ಅಥವಾ ದೇವಾಲಯದ ಆವರಣದಲ್ಲಿ ಇರುವವರಿಗೆ ಹಳದಿ ಬಣ್ಣದ ಸಿಹಿ ತಿಂಡಿ ಅಥವಾ ಬೇಳೆಯನ್ನ ದಾನ ಮಾಡುವುದರಿಂದ ನಿಮಗೆ ಒಳ್ಳೆಯ ಪ್ರಗತಿಯನ್ನ ಕಂಡು ಬರುವಂತದ್ದು. ಜಪವಾಗಿ ಇಂದು ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂಬ ಮಂತ್ರವನ್ನ ಕನಿಷ್ಠ 21 ಬಾರಿ ಪಠಿಸಿ. ಇದು ಮಾನಸಿಕ ಶಾಂತಿಯನ್ನ ನಿಮಗೆ ತರುವಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ 4 ಮತ್ತು 9 ಬಳಸಿ. ಶುಭ ಬಣ್ಣ ಕೆಂಪು ಮತ್ತು ಕೇಸರಿ ಬಣ್ಣ. ರಾಶಿ ಧನುರಾಶಿಯವರಿಗೆ ಇಂದಿನ ದಿವಸ ಗುರುಗ್ರಹದ ಅಧಿಪತ್ಯವಿರುವಂತಹ ನೀವು ಗುರುವಾರವಾಗಿರುವುದು ವಿಶೇಷ ಲಾಭವನ್ನ ತಂದುಕೊಡಲಿದೆ. ನೀವು ಜ್ಞಾನದ ಅನ್ವೇಷಕರು. ಇಂದು ನಿಮ್ಮಲ್ಲಿರುವಂತಹ ಕೌಶಲ್ಯವನ್ನ ಜಗತ್ತಿಗೆ ತೋರಿಸಲು ಹಿಂಜರಿಯಬೇಡಿ. ಸಂಕೋಚವನ್ನ ಬಿಟ್ಟು ಮುನ್ನಡೆದರೆ ಯಶಸ್ಸು ನಿಮ್ಮ ಪಾದದ ಬಳಿ ಇರುತ್ತದೆ. ಆಳವಾದ ಬೇರುಗಳಿರುವ ಮರಗಳು ಬಿರುಗಾಳಿಗೆ ಹೆದರುವುದಿಲ್ಲ. ಹಾಗೆಯೇ ನಿಮ್ಮ ಜ್ಞಾನ ಮತ್ತು ಆತ್ಮವಿಶ್ವಾಸ ಆಳವಾಗಿದ್ದರೆ ಜೀವನದ ಯಾವುದೇ ಸವಾಲುಗಳು ನಿಮ್ಮನ್ನ ಅಲಗಾಡಿಸಲಾರವು. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗುವಂತದ್ದು. ದೀರ್ಘಕಾಲದ ವೃತ್ತಿಪರ ಸಮಸ್ಯೆಗಳಿಗೆ ಇಂದು ಪರಿಹಾರ ಕಂಡುಕೊಳ್ಳುತ್ತೀರಿ. ಉದ್ಯೋಗ ಬದಲಾವಣೆಗೆ ಪ್ರಯತ್ನಿಸುವವರಿಗೆ ಶುಭ ಸುದ್ದಿ ಸಿಗುವಂತಹ ಸಾಧ್ಯತೆ ಇದೆ. ವ್ಯಾಪಾರಸ್ಥರಿಗೆ ಹೊಸ ಅವಕಾಶಗಳು ಹುಡುಕಿಕೊಂಡು ಬರುತ್ತವೆ. ವಿಶೇಷವಾಗಿ ಶಿಕ್ಷಣ ಅಥವಾ ಕನ್ಸಲ್ಟೆನ್ಸ್ ವ್ಯವಹಾರದಲ್ಲಿರುವವರಿಗೆ ಹೆಚ್ಚಿನ ಲಾಭವಿರುತ್ತದೆ. ಇನ್ನು ಆರ್ಥಿಕವಾಗಿ ಇಂದು ಅತ್ಯಂತ ಸಕಾರಾತ್ಮಕ ದಿನ. ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗಲಿವೆ. ಸ್ಥಿರಾಸ್ತಿ ಅಥವಾ ವಾಹನ ಖರೀದಿಯ ಬಗ್ಗೆ ಚರ್ಚೆಗಳು ನಡೆಯಬಹುದು. ಅನಗತ್ಯ ಖರ್ಚುಗಳ ಮೇಲೆ ಹತೋಟಿ ಇರಲಿ. ಉಳಿತಾಯದ ಕಡೆ ಗಮನವನ್ನು ಹರಿಸಿ. ಇನ್ನು ಕುಟುಂಬದ ಸದಸ್ಯರೊಂದಿಗೆ ಯಾತ್ರಾ ಸ್ಥಳಕ್ಕೆ ಅಥವಾ ದೇವಸ್ಥಾನಕ್ಕೆ ಭೇಟಿ ನೀಡುವಂತಹ ಯೋಚನೆ ಮಾಡಬಹುದು. ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಇರಲಿದೆ. ಹಳೆಯ ಮಿತ್ರರ ಭೇಟಿಯಿಂದ ಮನಸ್ಸಿಗೆ ಸಂತೋಷವಾಗುತ್ತದೆ. ಮನೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳ ನಡೆಯುವಂತಹ ಸಾಧ್ಯತೆ ಇದೆ. ಆರೋಗ್ಯವು ಸ್ಥಿರವಾಗಿರುತ್ತದೆ. ಆದರೂ ಕಾಲಿನ ನೋವು ಅಥವಾ ಬೆನ್ನು ನೋವಿನ ಬಗ್ಗೆ ಸ್ವಲ್ಪ ಎಚ್ಚರವಿರಬೇಕಾಗುತ್ತೆ. ನಿಯಮಿತ ನಡಿಗೆ ಮತ್ತು ಪ್ರಾಣಾಯಾಮ ಮಾಡುವುದರಿಂದ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುವಂತದ್ದನ್ನ ಈ ದಿನ ನೀವು ನೋಡ್ತೀರಾ. ಶಿರಡಿ ಸಾಯಿಬಾಬಾ ಅಥವಾ ರಾಘವೇಂದ್ರ ಸ್ವಾಮಿಯೇ ಇಂದು ಹತ್ತಿರದ ರಾಘವೇಂದ್ರ ಸ್ವಾಮಿ ಮಠ ಅಥವಾ ಸಾಯಿಬಾಬಾ ದೇವಸ್ಥಾನಕ್ಕೆ ಭೇಟಿ ನೀಡಿ ಪ್ರಾರ್ಥನೆಯನ್ನು ಮಾಡಬೇಕು. ಹಣೆಗೆ ಸ್ವಲ್ಪ ಕೇಸರಿ ಅಥವಾ ಅರಿಶಿಣದ ತಿಲಕವನ್ನ ಇಟ್ಟುಕೊಳ್ಳಿ. ಇದು ನಿಮ್ಮ ವ್ಯಕ್ತಿತ್ವದಲ್ಲಿ ನಕಾರಾತ್ಮಕ ಮತ್ತು ಸಕಾರಾತ್ಮಕತೆಯನ್ನ ತರುವಂತದ್ದು. ಬಡ ಮಕ್ಕಳಿಗೆ ಪುಸ್ತಕಗಳನ್ನ ಅಥವಾ ಹಳದಿ ಬಣ್ಣದ ಸಿಹಿ ತಿಂಡಿಗಳನ್ನ ದಾನ ಮಾಡಿ. ಇದು ಬುದ್ಧಿಶಕ್ತಿ ಮತ್ತು ಐಶ್ವರ್ಯವನ್ನ ಹೆಚ್ಚಿಸುತ್ತದೆ. ಇಂದಿನ ಜಪವಾಗಿ ಓಂ ನಮೋ ಭಗವತೆ ವಾಸುದಾಯ. ಮಕರ ರಾಶಿಯವರು ನೀವು ದೃಢ ನಿಶ್ಚಯಕ್ಕೆ ಹೆಸರಾದವರು. ಫಲಿತಾಂಶ ತಡವಾಗುತ್ತಿದೆ ಎಂದು ನಿರಾಸೆಗೊಳ್ಳಬೇಡಿ. ನೆನಪಿಡಿ, ಶನಿದೇವನು ನಿಧಾನವಾಗಿ ಚಲಿಸಿದರೂ ನ್ಯಾಯಯುತವಾದಂತಹ ಫಲವನ್ನ ಖಂಡಿತವಾಗಿಯೂ ನೀಡುತ್ತಾನೆ. ಪರ್ವತವನ್ನ ಹತ್ತಿದವನಿಗೆ ಮಾತ್ರ ಶಿಖರದ ಸೌಂದರ್ಯ ತಿಳಿಯಲು ಸಾಧ್ಯ. ದಾರಿ ಕಠಿಣವಾಗಿದೆ ಎಂದು ಹೆದರಬೇಡಿ, ಏಕೆಂದರೆ ಕಠಿಣ ದಾರಿಗಳೇ ಸುಂದರವಾದ ತಾಣಗಳಿಗೆ ಕರೆದೊಯ್ದುದನ್ನ ಮರೆಯೋ ಹಾಗಿಲ್ಲ. ಕೆಲಸದ ಸ್ಥಳದಲ್ಲಿ ಇಂದು ನಿಮ್ಮ ಶಿಸ್ತು ಮತ್ತು ಕಾರ್ಯದಕ್ಷತೆಗೆ ಮೆಚ್ಚುಗೆ ವ್ಯಕ್ತವಾಗಲಿದೆ. ಬಾಕಿ ಉಳಿದಂತಹ ಕಡತಗಳು ವಿಲೇವಾರಿಯಾಗಲಿವೆ. ಇನ್ನು ವ್ಯಾಪಾರಸ್ಥರಿಗೆ ನಿಧಾನಗತಿಯ ಪ್ರಗತಿ ಕಂಡರೂ ಸ್ಥಿರವಾದಂತಹ ಲಾಭ. ಇನ್ನು ಉದ್ಯೋಗ ಬದಲಾವಣೆಗೆ ಪ್ರಯತ್ನಿಸುವವರಿಗೆ ಇಂದು ಕೆಲವು ಸಕಾರಾತ್ಮಕ ಕರೆಗಳು ಬರುವಂತಹ ಸಾಧ್ಯತೆ ಇದೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಇಂದು ನೀವು ಬಹಳ ಜಾಗರೂಕರಾಗಿರಬೇಕು. ಆದಾಯಕ್ಕಿಂತ ಖರ್ಚು ಹೆಚ್ಚಾಗುವಂತಹ ಸಂಭವವಿದೆ. ಅನಗತ್ಯ ಸಾಲ ಮಾಡುವುದನ್ನು ತಪ್ಪಿಸಿ. ಹಳೆಯ ಹೂಡಿಕೆಗಳಿಂದ ಸಣ್ಣ ಪ್ರಮಾಣದ ಲಾಭ ನಿರೀಕ್ಷಿಸಬಹುದು. ಇನ್ನು ಕುಟುಂಬದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗುವಂಥದ್ದು. ಸಂಗಾತಿಯೊಂದಿಗೆ ಸಮಾಲೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಬಹಳ ಮುಖ್ಯ. ಇನ್ನು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚಿನ ಗಮನವನ್ನ ಹರಿಸುವಿರಿ. ಮನೆಯಲ್ಲಿ ಶಾಂತಿಯುತ ವಾತಾವರಣ ಇರುವಂಥದ್ದು. ಇನ್ನು ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ. ಮುಖ್ಯವಾಗಿ ಮೊಣಕಾಲು ನೋವು ಅಥವಾ ವಾಯು ಸಂಬಂಧಿಸಿದ ಸಮಸ್ಯೆಗಳು ಕಾಡಬಹುದು. ಸಾಕಷ್ಟು ನೀರನ್ನ ಕುಡಿಯಿರಿ ಮತ್ತು ರಾತ್ರಿ ಲಘು ಆಹಾರವನ್ನ ಸೇವಿಸಬೇಕಾಗುತ್ತೆ. ಇಂದು ಶನಿ ದೇವರಿಗೆ ಪ್ರಾರ್ಥನೆಯನ್ನ ಮಾಡಬೇಕಾಗುತ್ತೆ. ಹತ್ತಿರದ ಶನಿ ದೇವಸ್ಥಾನ ಅಥವಾ ಆಂಜನೇಯ ದೇವಸ್ಥಾನಕ್ಕೆ ಭೇಟಿ ನೀಡಿ ದೀಪವನ್ನು ಹಚ್ಚಬೇಕಾಗುತ್ತೆ. ಗುರುವಾರವಾರುವುದರಿಂದ ದತ್ತಾತ್ರೇಯ ಅಥವಾ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರವನ್ನ ಪಠಿಸುವುದರಿಂದ ಮನಸ್ಸಿನ ಗೊಂದಲಗಳು ನಿವಾರಣೆಯಾಗುತ್ತವೆ. ಸಾಧ್ಯವಾದರೆ ವೃದ್ಧಾಶ್ರಮಕ್ಕೆ ಅಥವಾ ಹಿರಿಯರಿಗೆ ಅನ್ನದಾನವನ್ನ ಮಾಡಿ. ಮಕರ ರಾಶಿಯವರಿಗೆ ಹಿರಿಯ ಸೇವೆಯನ್ನ ಮಾಡುವುದು ಅತ್ಯಂತ ದೊಡ್ಡ ಲಾಭದಾಯಕವಾದಂಥದ್ದು.
ಅಥವಾ ಭಾಗ್ಯೋದಯದ ಕೆಲಸವಾಗುವಂಥದ್ದು. ಇಂದಿನ ಜಪವಾಗಿ ನೀವು ಓಂ ಶಂ ಶನೇಶ್ವರಾಯ ನಮಃ ಎಂಬ ಮಂತ್ರವನ್ನ 108 ಬಾರಿ ಜಪಿಸಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 4 ಮತ್ತು 8 ಬಳಸಿ. ಶುಭ ಬಣ್ಣವಾಗಿ ಕಡು ನೀಲಿ ಮತ್ತು ಕಪ್ಪು ಬಣ್ಣವನ್ನ ಬಳಸಬೇಕಾಗುತ್ತೆ. ರಾಶಿ ಕುಂಭರಾಶಿಯವರು ನೀವು ಇತರರಿಗಿಂತ ಭಿನ್ನವಾಗಿ ಯೋಚಿಸುವವರು. ಜನರು ನಿಮ್ಮ ದಾರಿಯನ್ನ ಟೀಕಿಸಿದರೂ ಸರಿ, ನಿಮ್ಮ ಗುರಿ ಸ್ಪಷ್ಟವಾಗಿದ್ದರೆ ಪಯಣ ನಿಲ್ಲಿಸಬೇಡಿ. ಸಣ್ಣ ಹೆಜ್ಜೆಗಳೇ ದೊಡ್ಡ ಬದಲಾವಣೆಗೆ ನಾಂದಿ ಹಾಡುತ್ತವೆ. ಜಗತ್ತನ್ನ ಬದಲಿಸುವ ಬದಲು ನಿನ್ನನ್ನ ನೀನು ನಂಬು. ನಿನ್ನಲ್ಲಿರುವಂತಹ ವಿಶಿಷ್ಟ ಶಕ್ತಿಯೇ ನಿನ್ನನ್ನ ಎಲ್ಲರಿಗಿಂತ ಭಿನ್ನವಾಗಿಸುತ್ತದೆ. ಇಂದು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನವೀನ ಆಲೋಚನೆಗಳು ಮೂಡಲಿವೆ. ಸಹೋದ್ಯೋಗಿಗಳೊಂದಿಗೆ ಕೆಲಸ ಮಾಡುವಾಗ ನಿಮ್ಮ ತಾಳ್ಮೆ ಪರೀಕ್ಷೆ ಆಗಬಹುದು. ಆದ್ದರಿಂದ ವಾದ ವಿವಾದಗಳಿಂದ ದೂರವಿರಿ. ವ್ಯಾಪಾರಸ್ಥರಿಗೆ ದೂರದೃಷ್ಟಿಯ ಯೋಜನೆಗಳಿಂದ ಭವಿಷ್ಯದಲ್ಲಿ ಲಾಭವಿದೆ. ಇನ್ನು ತಾಂತ್ರಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಇಂದು ವಿಶೇಷ ಪ್ರಗತಿ ಕಂಡುಬರುವಂತದ್ದು. ಹಣಕಾಸಿನ ಹರಿವು ಸಾಧಾರಣವಾಗಿರುತ್ತದೆ. ಹಳೆಯ ಸಾಲಗಳನ್ನ ತೀರಿಸಲು ಪ್ರಯತ್ನಿಸುವಿರಿ. ಇಂದು ಹೊಸ ಹೂಡಿಕೆ ಮಾಡುವ ಮೊದಲು ಹಿರಿಯರ ಅಥವಾ ಆಪ್ತರ ಸಲಹೆಯನ್ನ ಪಡೆಯುವುದು ಬಹಳ ಮುಖ್ಯ. ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ಸ್ವಲ್ಪ ಮಿತವ್ಯಯ ಇರಲಿ. ಇನ್ನು ಕುಟುಂಬದಲ್ಲಿ ಸಾಮರಸ್ಯದ ವಾತಾವರಣವಿರುತ್ತದೆ. ನಿಮ್ಮ ಸಂಗಾತಿಯು ನಿಮ್ಮ ಕಷ್ಟಗಳಿಗೆ ಹೆಗಲು ಕೊಡಲಿದ್ದಾರೆ. ಹಳೆಯ ಸ್ನೇಹಿತರ ಭೇಟಿಯಿಂದ ಮನಸ್ಸಿಗೆ ಮುದ ಸಿಗಲಿದೆ. ಇನ್ನು ಪ್ರೀತಿ ಪಾತ್ರರ ಜೊತೆಗಿನ ಸಂಬಂಧದಲ್ಲಿ ನಂಬಿಕೆ ಹೆಚ್ಚಾಗಲಿದೆ. ಇಂದು ನರ ಸಂಬಂಧಿ ಸಮಸ್ಯೆ ಅಥವಾ ಕಾಲು ನೋವು ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಅತಿಯಾದ ಕೆಲಸದ ನಡುವೆ ಸ್ವಲ್ಪ ವಿಶ್ರಾಂತಿಗೆ ಆದ್ಯತೆಯನ್ನು ನೀಡಿ. ಶುದ್ಧ ಗಾಳಿ ಅಥವಾ ನೀರಿನ ಸೇವನೆ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಇಂದು ಶಿವ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಥವಾ ಮನೆಯಲ್ಲಿಯೇ ಶಿವನಿಗೆ ಭಕ್ತಿಯಿಂದ ನಮಸ್ಕರಿಸಿ. ಓಂ ನಮಃ ಶಿವಾಯ ಮಂತ್ರ ಜಪಿಸುವುದರಿಂದ ಮಾನಸಿಕ ಗೊಂದಲಗಳು ದೂರವಾಗುವಂಥದ್ದು. ಗುರುವಾರವಾದ್ದರಿಂದ ನಿಮ್ಮ ಗುರುಗಳು ಅಥವಾ ಹಿರಿಯರ ಆಶೀರ್ವಾದ ಪಡೆಯಿರಿ. ಹಳದಿ ಬಣ್ಣದ ಹೂಗಳನ್ನ ದೇವರಿಗೆ ಅರ್ಪಿಸಬೇಕಾಗುತ್ತೆ. ಇನ್ನು ನಿರ್ಗತಿಕರಿಗೆ ಅಥವಾ ಹಸಿದವರಿಗೆ ಕಪ್ಪು ಎಳ್ಳು ಅಥವಾ ಸ್ವಲ್ಪ ಆಹಾರ ದಾನ ಮಾಡಿ. ಇದು ಶನಿದೇವನ ಕೃಪೆಗೆ ಪಾತ್ರರಾಗಲು ನೆರವಾಗುತ್ತದೆ. ಇಂದು ಜಪವಾಗಿ ಓಂ ಶಂ ಶನೇಶ್ವರಾಯ ನಮಃ ಮಂತ್ರವನ್ನ ಸಂಜೆ ವೇಳೆ ಪಠಿಸಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 4 ಮತ್ತು 8 ಬಳಸಿದರೆ ಬಹಳ ಮುಖ್ಯ. ಇನ್ನು ಶುಭ ಬಣ್ಣವಾಗಿ ನೀಲಿ ಮತ್ತು ನೇರಳೆ ಬಣ್ಣವನ್ನ ಬಳಸಿದರೆ ನಿಮಗೆ ಅದೃಷ್ಟ ಒದಗಿ ಬರುವಂತದ್ದನ್ನ ಈ ದಿನ ನೀವು ಕಂಡುಕೊಳ್ತೀರಾ. ರಾಶಿ ಮೀನ ರಾಶಿಯವರು ನೀವು ಭಾವನಾತ್ಮಕವಾಗಿ ಎಷ್ಟು ಬಲಶಾಲಿಗಳು ಅಷ್ಟೇ ಬುದ್ಧಿವಂತರು. ಇಂದು ನಿಮ್ಮ ಆಂತರಿಕ ಧ್ವನಿಯನ್ನ ಆಲಿಸಿ. ಜಗತ್ತು ಏನನ್ನುತ್ತದೆ ಎಂಬುದಕ್ಕಿಂತ ನಿಮ್ಮ ಆತ್ಮವಿಶ್ವಾಸ, ಆತ್ಮಸಾಕ್ಷಿ ಏನು ಹೇಳುತ್ತದೆ ಎಂಬುದು ಬಹಳ ಮುಖ್ಯ. ನದಿ ಹರಿಯುವ ದಡಕ್ಕೆ ಬಡಿಯಲು ಮಾತ್ರವಲ್ಲ, ತನ್ನದೇ ಆದ ದಾರಿಯನ್ನ ನಿರ್ಮಿಸಿಕೊಳ್ಳಲು. ನಿಮ್ಮ ಮೌನವು ದೌರ್ಬಲ್ಯವಲ್ಲ, ಅದು ನಿಮ್ಮ ಮುಂದಿನ ದೊಡ್ಡ ಜಿಗಿತದ ಸಿದ್ಧವಾಗಿರಲಿ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ. ನಿಮ್ಮ ಸಲಹೆಗಳನ್ನ ಮೇಲಾಧಿಕಾರಿಗಳು ಗಂಭೀರವಾಗಿ ಪರಿಗಣಿಸುತ್ತಾರೆ. ಉದ್ಯೋಗ ಬದಲಾವಣೆಗೆ ಪ್ರಯತ್ನಿಸುತ್ತಿದ್ದರೆ ಇಂದು ಶುಭ ಫಲ ಸಿಗುವಂತಹ ಸಾಧ್ಯತೆ ಇದೆ. ಇನ್ನು ವ್ಯಾಪಾರಸ್ಥರಿಗೆ ಹಳೆಯ ಬಾಕಿ ಹಣ ವಾಪಸ್ಸಾಗಲಿದೆ ಮತ್ತು ಹೊಸ ಸಂಪರ್ಕಗಳಿಂದ ಲಾಭವಾಗುವಂಥದ್ದು. ಇನ್ನು ಆರ್ಥಿಕವಾಗಿ ಪ್ರಗತಿಯ ದಿನ. ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗಬಹುದು. ಆಧ್ಯಾತ್ಮಿಕ ಅಥವಾ ಧಾರ್ಮಿಕ ಕಾರ್ಯಗಳಿಗಾಗಿ ಹಣ ವ್ಯಯಿಸುವಂತಹ ಸಂಭವವಿದೆ. ಹೂಡಿಕೆ ಮಾಡಲು ಇಂದು ಉತ್ತಮ ದಿನವಾಗಿದ್ದರೂ ತಜ್ಞರ ಸಲಹೆಯನ್ನ ಪಡೆಯುವುದು ಬಹಳ ಮುಖ್ಯ. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಇರುವಂತದ್ದು. ಸಂಗಾತಿಯೊಂದಿಗೆ ಸುದೀರ್ಘ ಚರ್ಚೆಯನ್ನ ನಡೆಸಿ ಭವಿಷ್ಯದ ಯೋಜನೆಗಳನ್ನ ರೂಪಿಸುವಿರಿ. ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರುವಂತಹ ಲಕ್ಷಣಗಳಿವೆ. ದೂರದ ಸಂಬಂಧಿಕರಿಂದ ಶುಭ ಸುದ್ದಿ ಕೇಳುವಿರಿ. ಇನ್ನು ಆರೋಗ್ಯದ ಬಗ್ಗೆ ಅತಿಯಾದ ಚಿಂತೆ ಬೇಡ. ಆದರೆ ಹವಾಮಾನ ಬದಲಾವಣೆಯಿಂದಾಗಿ ಸ್ವಲ್ಪ ನೆಗಡಿ ಅಥವಾ ಕೆಮ್ಮು ಬಾಧಿಸಬಹುದು. ಉಗುರು ಬೆಚ್ಚಗಿನ ನೀರನ್ನ ಕುಡಿಯುವುದು ಉತ್ತಮ. ಇಂದು ಸಾಯಿಬಾಬಾ ಅಥವಾ ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನಕ್ಕೆ ಭೇಟಿ ನೀಡಬೇಕಾಗುತ್ತೆ. ದೇವಸ್ಥಾನದ ಆವರಣದಲ್ಲಿ ಸ್ವಲ್ಪ ಸಮಯವನ್ನ ಕುಳಿತು ಪ್ರಾರ್ಥನೆಯನ್ನ ಮಾಡಬೇಕಾಗುತ್ತೆ. ಹಣೆಗೆ ಕೇಸರಿ ಅಥವಾ ಶ್ರೀಗಂಧದ ತಿಲಕವನ್ನ ಹಚ್ಚಿಕೊಳ್ಳಿ. ಇದು ನಿಮ್ಮ ಜ್ಞಾಪಕ ಶಕ್ತಿ ಮತ್ತು ಸಕಾರಾತ್ಮಕತೆಯನ್ನ ಹೆಚ್ಚಿಸುವಂತದ್ದು. ಇನ್ನು ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಲೇಖನ ಸಾಮಗ್ರಿಗಳನ್ನ ದಾನ ಮಾಡಬೇಕಾಗುತ್ತೆ. ಇದು ಬುಧ ಮತ್ತು ಗುರು ಇಬ್ಬರ ಅನುಗ್ರಹಕ್ಕೂ ಕಾರಣವಾಗುವಂಥದ್ದು. ಇಂದು ಜಪವಾಗಿ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನ 108 ಬಾರಿ ಪಠಿಸಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 3 ಮತ್ತು 7 ಅತಿ ಹೆಚ್ಚಾಗಿ ಬಳಸಿ. ಇನ್ನು ಶುಭ ಬಣ್ಣವಾಗಿ ಕಡು ಹಳದಿ ಮತ್ತು ಬಂಗಾರದ ಬಣ್ಣವನ್ನ ಬಳಸುವುದರಿಂದ ಅದೃಷ್ಟ ನಿಮ್ಮದಾಗುವುದಲ್ಲಿ ಯಾವುದೇ ಸಂದೇಹವಿಲ್ಲ.